ನಮ್ ಡಿಜಿ ಸಾಹೇಬ್ರ ಆದೇಶ ಏನಂತ ಹೇಳಿದ್ರೆ ನಮ್ಮೆಲ್ಲ ಹೋಮ್ ಗಾರ್ಡ್ಸ್ ಗಳಿಗೆ ಸಪೋಸ್ ಬಂದೋಬಸ್ತ್ ಡ್ಯೂಟೀಸ್ ಅಲ್ಲಿ ಯಾರನ್ನ ಡೆತ್ ಆದ್ರೆ ಅವ್ರಿಗೆ 10 ಲಕ್ಷ ರೂಪಾಯಿ ಬರ್ತದೆ. ಅದೇ ರೀತಿಯಾಗಿ ಪರೇಡ್ ಮಾಡ್ತಾ ಇದಾರೆ ಅವ್ರಿಗೆ ಪರೇಡ್ಗೆ ಹೋಗ್ತಾರೆ ಅಥವಾ ಮಾಡ್ತಾರೆ ಡೆತ್ ಆದ್ರೆ ಮತ್ತೆ 10 ಲಕ್ಷ ರೂಪಾಯಿ ಬರ್ತದೆ. ಅದೇ ರೀತಿ ಅವರ ಟ್ರೈನಿಂಗ್ ಅದು ಬೆಂಗಳೂರು ಇರ್ಲಿ, ಬಳ್ಳಾರಿ ಇರ್ಲಿ, ದಾವಣಗೆರೆ ಇರ್ಲಿ, ಇಲ್ಲೇ ತರಬೇತಿ ಮಾಡ್ತಿರೋಣ ಡೆತ್ ಆದ್ರೂ ಸುದ 10 ಲಕ್ಷ ರೂಪಾಯಿ ಬರ್ತದೆ. ಇದಕ್ಕೆ ಕೇಂದ್ರ ಕಚೇರಿಯಿಂದ ಆದೇಶವನ್ನು ನೀಡಿ ನಮ್ಗೆ ಎಲ್ಲರಿಗೂ ತಿಳಿಸಿದ್ದಾರೆ. ಆದ್ರೂ ತುಂಬಾ ಜನ ಹೋಮ್ ಗಾರ್ಡ್ಸ್ ಗೊತ್ತಿಲ್ಲ ಅಂತೇಳಿ ನನ್ನ ಹತ್ರ ಕೇಳ್ತಾ ಇದ್ರು. ಹೋಮ್ ಗಾರ್ಡ್ಸ್ ಫಂಡ್ ನಾವೆಲ್ಲ ಕಟ್ತಾ ಇದ್ವಿ. 1/4/26 ಒಂದು ಹೋಮ್ ಗಾರ್ಡ್ಸ್ ಫಂಡ್ ಬದಲಾವಣೆ ಆಗಿದೆ. ಮುಂಚೆಲ್ಲ 100 ರೂಪಾಯಿ ಅಂತೇಳಿ 3 ವರ್ಷಕ್ಕೆ 300 ರೂಪಾಯಿ ಕಟ್ಟಿದ್ವಿ. ಈಗ 1/4/26 150 ರೂಪಾಯಿ ಆಗಿದೆ. ದಯಮಾಡಿ ಎಲ್ಲರೂ ಅಪ್ಡೇಟ್ ಆಗ್ಬೇಕು. 100 ರೂಪಾಯಿ ಕಟ್ಟಿದ್ರೆ ಇನ್ನೂ ಒಂದು 50 ರೂಪಾಯಿ ಹೆಚ್ಚುವರಿಯಾಗಿ ಕಟ್ಟಿ ಮಾಡ್ಕೋಬೇಕು. ಆಮೇಲೆ ಹೋಮ್ ಗಾರ್ಡ್ಸ್ ಫಂಡ್ ಅಲ್ಲಿ ತುಂಬಾ ಜನ ಯಾರು ಉಪಯೋಗ ಮಾಡ್ತಾ ಇಲ್ಲ. ಆಮೇಲೆ ಈಗ ನಾನು ಇಡೀ ಇದೆ ತುಮಕೂರು ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ. ಏನಂದ್ರೆ ನಾವು ಇಡೀ ಒಂದು ವರ್ಷದಲ್ಲಿ ಬರೀ 10,000 ರೂಪಾಯಿ ಮಾತ್ರ ಕೊಟ್ಟಿದ್ದೀನಿ. ಆತರ ಆಗಬಾರ್ದು. ಕೆಲವೊಂದು ಜಿಲ್ಲೆಗಳಲ್ಲಿ ಒಂದು ವರ್ಷದಲ್ಲಿ 1 ಲಕ್ಷ 2 ಲಕ್ಷ ರೂಪಾಯಿ ಎಲ್ಲ ತಗೊಂಡಿದ್ದಾರೆ. ಅಂದ್ರೆ ಎಜುಕೇಶನ್ಸ್ ಇದೆ, ಮೆಡಿಕಲ್ ಇದೆ, ಮತ್ತೆ ಎಲ್ಲದಕ್ಕೂ ನಮ್ಗೆ ಅವೈಲೇಬಲ್ ಇದೆ. ಯಾರನ್ನ ಈ ತರ ಹೋಮ್ ಗಾರ್ಡ್ಸ್ ನಮ್ ಡೆಲಿವರಿ ಆಗಿದ್ರೆ ಅಂತವ್ರಿಗೆ ಅಮೌಂಟ್ ಬರ್ತದೆ. ಅದು ಎಜುಕೇಶನ್ ದಲ್ಲಿ ಡಿಪ್ಲೊಮೊ, ನರ್ಸಿಂಗು, ಆಮೇಲೆ ಇಂಜಿನಿಯರಿಂಗು, ಮೆಡಿಕಲ್, ಇದು ಪ್ರತಿಯೊಂದಕ್ಕೂ ದುಡ್ಡು ಬರ್ತದೆ. ದಯವಿಟ್ಟು ನಮ್ಮ ಹೋಮ್ ಗಾರ್ಡ್ಸ್ ಅದನ್ನೆಲ್ಲ ಕ್ಲೈಮ್ ಮಾಡ್ಕೋಬೇಕು. ನೀವು 150 ರೂಪಾಯಿ ವರ್ಷಕ್ಕೆ ಕಟ್ಟಿ ಸುಮ್ಮನೆ ಇರೋದಲ್ಲ, ಇದೆಲ್ಲ ಮಾಡ್ಕೊಂಡು ಉಪಯೋಗ ತಗೋಬೇಕು. ನಮ್ಮ ಮೊನ್ನೆ DGP ಸಾಹೇಬ್ರ ಮೀಟಿಂಗ್ ಅಲ್ಲಿ ಹೋದಾಗ ಅದೇ ಎಲ್ಲರೂ ಬೈತಾ ಇದ್ರು. ಹೋಮ್ ಗಾರ್ಡ್ಸ್ ಫಂಡ್ ಅನ್ನ ಸರಿಯಾಗಿ ಯಾರು ಉಪಯೋಗ ಮಾಡ್ತಾ ಇಲ್ಲ. ದಯವಿಟ್ಟು ನಿಮ್ಮ ಪರೇಡ್ಗಳಲ್ಲಿ ಎಲ್ಲರಿಗೂ ಹೋಗಿ ಹೇಳಿ, ಎಲ್ಲ ಹೋಮ್ ಗಾರ್ಡ್ಸ್ ತಿಳಿಸಿ ಎಲ್ಲ ವಿಷಯವನ್ನ ಅಂತ ಹೇಳಿದ್ರು. ದಯವಿಟ್ಟು ನಿಮ್ಗೆ ಇದು ಹೆಚ್ಚಿಗೆ ತಿಳಿಸ್ತಾ ಇದ್ದೀನಿ.